ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪ್ರೇಮಾ ಕ್ರೋಚೆಟ್. ಇವತ್ತು ನಾನು ಉಲ್ಲನಲ್ಲಿ ಈ ಥರ ಗ್ರ್ಯಾನಿ ಸ್ಕ್ವೇರ್ನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಬನ್ನಿ ಹೇಗೆ ಮಾಡೋದಂತ ತಿಳ್ಕೊಳ್ಳೋಣ. ಫಸ್ಟ್ ನೀವು ಈ ಥರ ನಾಟ್ ಹಾಕ್ಕೊಂಡು 6 ಚೈನ್ ಸ್ಟಿಚ್ ಹಾಕೊಳ್ಳಿ. ನಂತರ ಫಸ್ಟ್ ಏನು ಹಾಕಿರ್ತಿರಲ್ಲ ಆ ಚೈನ್ ಸ್ಟಿಚ್ಚಲ್ಲಿ ನೀಡಲ್ ಹಾಕಿ ಉಲ್ಲನ್ ಹೊರಗೆ ತನ್ನಿ, ರೌಂಡ್ ಶೇಪ್ ಮಾಡ್ಕೊಳ್ಳಿ. ನಂತರ 2 ಚೈನ್ ಸ್ಟಿಚ್ ಹಾಕಿ. ಇಲ್ಲಿ ನೀವು ಡಬಲ್ ಕ್ರೋಚೆಟನ್ನು ಹಾಕ್ತಾ ಹೋಗಿ. 11 ಡಬಲ್ ಕ್ರೋಚೆಟ್ ಹಾಕಿ. ಹನ್ನೊಂದು ಡಬಲ್ ಕ್ರೋಚೆಟ್ ಆದ ನಂತರ ಏನು ಫಸ್ಟ್ ನೀವು ಚೈನ್ ಸ್ಟಿಚ್ ಹಾಕಿರ್ತಿರಲ್ಲ ಅದರಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ಸಾವಕಾಶವಾಗಿ ಹೀಗೆ ಮಾಡಿ ಇಲ್ಲಿ ಉಲ್ಲನ್ನ ಚೇಂಜ್ ಮಾಡ್ಕೊಳ್ಳಿ. ಬೇರೆ ಯಾವುದಾದ್ರೂ ಕಲರ್ ಉಲ್ಲನ್ನ ನೀವು ತೆಗೆದುಕೊಂಡು ಈ ಥರ ಹೊರಗೆ ತೊಗೊಂಡು ಬನ್ನಿ. ಸ್ವಲ್ಪ ಉಲ್ಲನ್ ಟೈಟ್ ಮಾಡ್ಕೊಳ್ಳಿ. ಇಲ್ಲಿ 2 ಚೈನ್ ಸ್ಟಿಚ್ ಹಾಕಿ. ನಂತರ 1 ಡಬಲ್ ಕ್ರೋಚೆಟನ್ನು ಹಾಕಿ. ಈ ಥರ 1 ಸಿಂಗಲ್ ಚೈನ್ ಸ್ಟಿಚ್ ಮತ್ತು 2 ಡಬಲ್ ಕ್ರೋಚೆಟ್ ಅದೇ ಹೋಲಲ್ಲಿ ಹಾಕಿ. ಈ ಥರ ಮತ್ತು 1 ಚೈನ್ ಸ್ಟಿಚ್ ಹಾಕಿ. ಇಲ್ಲಿ 3 ಡಬಲ್ ಕ್ರೋಚೆಟನ್ನು ಬಿಟ್ಟು ಮಧ್ಯದಲ್ಲಿ 2 ಡಬಲ್ ಕ್ರೋಚೆಟ್ ಹಾಕಿ. ಈ ಥರ ಮತ್ತು ಚೈನ್ ಸ್ಟಿಚ್ 1 2 ಡಬಲ್ ಕ್ರೋಚೆಟ್ ಅದೇ ಹೋಲಲ್ಲಿ ಹಾಕಬೇಕು. ಹೀಗೆ ಮತ್ತು 1 ಚೈನ್ ಸ್ಟಿಚ್ ಇಲ್ಲಿ 3 ಡಬಲ್ ಕ್ರೋಚೆಟ್ ಬಿಟ್ಟು ಮಧ್ಯದ ಹೋಲಲ್ಲಿ ಹೀಗೆ 2 ಡಬಲ್ ಕ್ರೋಚೆಟ್ ಹಾಕಿ. ಮತ್ತು ಇಲ್ಲಿ 3 ಡಬಲ್ ಕ್ರೋಚೆಟ್ ಬಿಟ್ಟು ಮಧ್ಯದಲ್ಲಿ ಸೇರಿಸಿ 2 ಡಬಲ್ ಕ್ರೋಚೆಟ್ ಹಾಕಿ. ಸಿಂಗಲ್ ಚೈನ್ ಸ್ಟಿಚ್ ಮತ್ತು 2 ಡಬಲ್ ಕ್ರೋಚೆಟ್ 1 ಚೈನ್ ಸ್ಟಿಚ್ ಹಾಕಿದ ನಂತರ ಏನು ಫಸ್ಟಿಗೆ ಹಾಕಿರ್ತಿರಲ್ಲ ಅಲ್ಲಿ
ಹಾಕ್ಕೊಂಡು ಓವರ್ಲ್ಯಾಪ್ ಆಗಿ ಒಂದು ಚೈನ್ ಸ್ಟಿಚ್ ಹಾಕ್ಕೊಳ್ಳಿ. ನಂತರ ಉಲ್ಲನ್ ಚೇಂಜ್ ಮಾಡಿ. ಉಲ್ಲನ್ ಚೇಂಜ್ ಮಾಡಿಕೊಂಡು ಮತ್ತೆ 2 ಚೈನ್ ಸ್ಟಿಚ್ ಹಾಕಿ, ಒಂದು ಡಬಲ್ ಕ್ರೋಚೆಟ್, ನಂತರ ಮಧ್ಯದಲ್ಲಿ ಒಂದು ಚೈನ್ ಸ್ಟಿಚ್, ಮತ್ತು ಅದೇ ಹೋಲಲ್ಲಿ 2 ಡಬಲ್ ಕ್ರೋಚೆಟ್ ಹಾಕಿ ಈ ಥರ. ಮತ್ತು ಇಲ್ಲಿ ಒಂದು ಚೈನ್ ಸ್ಟಿಚ್ ಹಾಕಿದ ನಂತರ ಏನು ಮಿಡಲ್ ಹೋಲ್ ಬಂದಿರ್ತದಲ್ಲ ಅದರಲ್ಲಿ ನೀವು 2 ಡಬಲ್ ಕ್ರೋಚೆಟ್ ಹಾಕಿ, ಮತ್ತು ಒಂದು ಚೈನ್ ಸ್ಟಿಚ್, ಮತ್ತು ಇಲ್ಲಿ ಮಧ್ಯದಲ್ಲಿ 2 ಡಬಲ್ ಕ್ರೋಚೆಟ್, ಒಂದು ಚೈನ್ ಸ್ಟಿಚ್, ಮತ್ತು 2 ಡಬಲ್ ಕ್ರೋಚೆಟ್. ಈ ರೌಂಡನ್ನು ಹೀಗೆ ಹಾಕ್ತಾ ಬನ್ನಿ. ನೆಕ್ಸ್ಟ್ ರೌಂಡ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ 2 ಚೈನ್ ಸ್ಟಿಚ್ ಹಾಕಿ, ನಂತರ ಒಂದು ಡಬಲ್ ಕ್ರೋಚೆಟ್, ಮಧ್ಯದಲ್ಲಿ ಒಂದು ಚೈನ್ ಸ್ಟಿಚ್, ಮತ್ತು 2 ಡಬಲ್ ಕ್ರೋಚೆಟ್ ಈ ಥರ. ಇಲ್ಲಿ ಒಂದು ಚೈನ್ ಸ್ಟಿಚ್ ಹಾಕಿ, ಈ ಮಧ್ಯದಲ್ಲಿ ಏನು ಹೋಲ್ ಬರ್ತದಲ್ಲ ಇಲ್ಲಿ 2 ಡಬಲ್ ಕ್ರೋಚೆಟ್ ಹಾಕಿ, ನೋಡಿ ಹೀಗೆ, ಮತ್ತು ಒಂದು ಚೈನ್ ಸ್ಟಿಚ್, ಮತ್ತು 2 ಡಬಲ್ ಕ್ರೋಚೆಟ್, ಒಂದು ಚೈನ್ ಸ್ಟಿಚ್, ಮತ್ತು 2 ಡಬಲ್ ಕ್ರೋಚೆಟ್, ಒಂದು ಚೈನ್ ಸ್ಟಿಚ್, ಮತ್ತು 2 ಡಬಲ್ ಕ್ರೋಚೆಟ್. ಈ ಸುತ್ತನ್ನು ಇದೇ ಪ್ಯಾಟರ್ನಲ್ಲಿ ಹಾಕ್ತಾ ಹೋಗಬೇಕು. ನೋಡಿ ಈ ಥರ ಸ್ಕ್ವೇರ್ ಶೇಪಲ್ಲಿ ಬರಬೇಕು.
ನಂತರ ಲಾಸ್ಟಲ್ಲಿ ನೀವು ಫಸ್ಟ್ ಏನು ಹಾಕಿರ್ತಲ್ಲ ಅದರಲ್ಲಿ ಹಾಕಿ ಫಿನಿಶ್ ಮಾಡ್ಕೊಳ್ಳಿ. ನೋಡಿ ಈ ಥರ ಗ್ರ್ಯಾನಿ ಸ್ಕ್ವೇರ್ ರೆಡಿ ಆಯಿತು ವೀಕ್ಷಕರೇ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ವೀಕ್ಷಕರೇ.